ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ತಿರುವು, ದಿನಕ್ಕೊಂದು ಆಟಗಳು, ಸ್ಪರ್ಧೆಗಳದ್ದು ಪ್ರಾರಂಭ ಆಗ್ತಾ ಇದೆ. ಬಹುಶಃ ನಿನ್ನೆ ಹಾಗೆ ಇವತ್ತಿನ ಎಪಿಸೋಡ್ಸ್ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಇವಾಗ ಓಪನ್ ಅಪ್ ಆಗ್ತಾ ಇದ್ದಾರೆ ಅಂತ. ಸೊ ನಿಮ್ಗೂ ಕೂಡ ಹಾಗೆ ಅನ್ಸಿರುತ್ತೆ. ಹಾಗೆ ರ್ಯಾಂಡಮ್ ಆಗಿ ನಿನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ನಿನ್ನೆ ಎಪಿಸೋಡ್ ನಲ್ಲಿ ಅಶ್ವಿನಿ ಹಾಗೆ ಜಾನ್ವಿ ಅವರ ಮಧ್ಯೆ ಒಂದಷ್ಟು ಬಿರುಕು ಉಂಟಾಗುತ್ತೆ. ಆ ಬಿರುಕು ಈ ಹಿಂದೆ ಕೂಡ ಬಂದಿತ್ತು. ಬಟ್ ಅಶ್ವಿನಿ ಅವರು ಎಲ್ಲದಕ್ಕೂ ಕೂಡ ಪ್ರಾಪರ್ ಆಗಿರುವಂತಹ ರೀಸನ್ ನಿನ್ನೆ ಎಪಿಸೋಡ್ ನಲ್ಲಿ ಕೊಡ್ತಾ ಹೋಗ್ತಾರೆ. ನಿನ್ನೆ ಬಿಗ್ ಬಾಸ್ ಒಂದು ಗೇಮ್ ಅನ್ನ ಕೊಡ್ತಾರೆ. ಅದರಲ್ಲಿ ಮೆಣಸಿನಕಾಯಿ ತಿನ್ನೋದಿರುತ್ತೆ. ನಮ್ಗೆ ಇಷ್ಟವಿಲ್ಲದಂತವ್ರು, ಹಾಗೆ ನಮ್ಗೆ ಯಾರು ಆಗಲ್ಲ, ಹಾಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅವರಿಂದ ಅಂತ, ಆ ಒಂದು ಕಾರಣಕ್ಕಾಗಿ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ, ಹಾಗೆ ಸುದಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅಶ್ವಿನಿ ಅವರು ಹೇಳಿದ್ದು ಎಲ್ಲೂ ಕೂಡ ತಪ್ಪು ಅಂತ ಇರ್ಲಿಲ್ಲ. ಯಾಕಂದ್ರೆ ಈ ಹಿಂದೆ ರಕ್ಷಿತಾ ಅನ್ನೋ ಮ್ಯಾಟರ್ ಬಂದಾಗ ಬರೀ ಸುದೀಪ್ ಸರ್ ಹತ್ರ ಅಶ್ವಿನಿ ಅವರೇ ಹೆಚ್ಚಾಗಿ ಬಯಸ್ಕೊಂಡ್ರು, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಅವರೇ ಕಾರಣ ಆದ್ರು. ಬಟ್ ನಿನ್ನೆ ಅವ್ರು ಹೇಳ್ತಾರೆ ಅಶ್ವಿನಿ ಅವರು, ನಾನೊಬ್ಳೆ ಅಲ್ಲ, ನನ್ನ ಜೊತೆ ಜಾನ್ವಿ ಅವರು ಕೂಡ ಇದ್ದಾರೆ, ಬಟ್ ಎಲ್ಲ ಒಂದ್ ಕಡೆ ನನ್ನನ್ನ ಬೇಕಂತಲೇ ಹೈಲೈಟ್ ಮಾಡ್ತಾ ಇದ್ದಾರೆ, ಅವರ ಬೇಡೆಯನ್ನ ಬೇಯಿಸ್ಕೊಂತಿದ್ದಾರೆ ಅಂತ. ಬಟ್ ಅದನ್ನ ಎಪಿಸೋಡ್ಸ್ ನೋಡ್ತಾ ಬಂದಿದ್ರೆ ಸ್ಟಾರ್ಟಿಂಗ್ ಇಂದ ಇವಾಗ ಅನ್ನಿಸ್ತಾ ಇದೆ ಬೇಕಂತಲೇ ಅಶ್ವಿನಿ ಅವ್ರನ್ನ ಸಿಗಾಕ್ಸುವಂತಹ ಕೆಲಸ ಸ್ಪರ್ಧಿಗಳು ಮಾಡ್ತಾ ಇದ್ದಾರಾ. ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾರೆ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ಇಲ್ಲೊಂದಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಕೂಡ ಗೆಲ್ಲಕ್ಕೆ ಬಂದಿದೀವಪ್ಪ, ನಾವು ಗೆಲ್ಲಕ್ಕೆ ಬಂದಿರೋದು, ನಾವು ಕಪ್ಪನ್ನ ಗೆದ್ಕೊಂಡು ಹೋಗ್ತೀವಿ ಅಂತ. ಅದು ಅವ್ರು ಹೇಳಿರೋದು ಸರಿನೇ, ಎಲ್ಲೂ ಕೂಡ ಅವರು ತಪ್ಪಂತ ಹೇಳಿಲ್ಲ. ಸೊ ಇಲ್ಲಿ ಜಾನ್ವಿ ಹಾಗೆ ಅಶ್ವಿನಿ ನಡುವಿನ ಒಂದಷ್ಟು ಜಗಳಗಳು ಪ್ರಾರಂಭವಾಗುತ್ತೆ. ಆವಾಗ ಹೇಳ್ತಾರೆ ಅಶ್ವಿನಿ ಅವರು, ಆ ಜಗಳ ಸ್ಟಾರ್ಟ್ ಆಗೋದಕ್ಕೆ ರೀಸನ್ನೇ ಜಾನ್ವಿ ಹತ್ರನೇ ಅದೊಂದು ಗೆಜ್ಜೆ ಇದ್ದಿದ್ದು, ನಾಗವಲ್ಲಿ ತರದ ಗೆಜ್ಜೆ ಇದ್ದಿದ್ದು, ಅದನ್ನ ಅವರೇ ಎಲ್ಲದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಅದಕ್ಕೆ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ನಾನು ಮಾಡಿದ್ದಷ್ಟೇ. ಸೊ ಎಲ್ಲ ನನ್ ಮೇಲೆ ಬಂತು ಅನ್ನೋದು ಹೇಳ್ತಾರೆ. ಹಾಗೇನೆ ಆ ಒಂದಷ್ಟು 4ನೇ ವಾರದಲ್ಲೋ 5ನೇ ವಾರದಲ್ಲೋ ಜಾನ್ವಿ ಅವರು ಹಾಗೆ ಅಶ್ವಿನಿ ಅವರು ದೂರ ಆಗ್ತಾರೆ. ಸೊ ಅದು ಕೂಡ ಇದು ಕೂಡ ಅವರು ಬೇಕಂತಲೇ ಕಂಟೆಂಟ್ಗೋಸ್ಕರ ಮಾಡಿರೋದು ಅಂತ ಕೂಡ ಅಶ್ವಿನಿ ಅವರು ಹೇಳ್ತಾರೆ. ನಾವು ಮಾತು ಬಿಟ್ಟಿರೋ ತರ ಇರೋಣ, ನಾಟಕ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಾರಂತೆ. ಸೊ ಇದೆಲ್ಲದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಡಬಲ್ ಗೇಮ್ ಆಡ್ತಾ ಇರೋದು ಯಾರು ಯಾಕೆ ಸುದೀಪ್ ಸರ್ಗೆ ಜಾನ್ವಿ ಅವರಿಗೆ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಕೆಲವೊಂದಷ್ಟು ವಾರದಲ್ಲಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ರು. ಬಟ್ ಈಗ ಈ ಅಶ್ವಿನಿ ಅವರು ಹೇಳಿದ ಈ ಒಂದು ವಿಚಾರ ಯಾಕೆ ಕೇಳಿಲ್ಲ? ಹಾಗಾದ್ರೆ ಬಿಗ್ ಬಾಸ್ ಕ್ಯಾಮ್ರಾದಲ್ಲಿ ಇದು ರೆಕಾರ್ಡ್ ಆಗಿಲ್ವಾ? ಕೇಳ್ಬೇಕಲ್ವಾ ಇದನ್ನ ಅನ್ನೋ ರೀತಿ ಒಂದು ಚರ್ಚೆ ಆಗ್ತದೆ. ಅದನ್ನ ಹೊರತುಪಡಿಸಿ ಕಾಕ್ರೋಚ್ ಸುದಿ ಅವರ ಮ್ಯಾಟರ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಸುದಿ ಅವರಿಗೆ ಮೆಣಸಿನಕಾಯಿನ ತಿನ್ನಿಸುವಂತಹ ಕೆಲಸ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ. ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿನ್ನೆ ಅವರು ಧ್ರುವಂತ್ ಅವರ ವಿಚಾರ ಅಂತ ಬಂದಾಗ ಮಾತಾಡ್ತಾರೆ. ಹಾಗೆ ಪ್ರತಿಯೊಬ್ರು ವಿಚಾರ ಅಂತ ಬಂದಾಗ್ಲೂ ಕಾಕ್ರೋಚ್ ಅವರು ಈ ವೀಕ್ ಏನಿದ್ದಾರೆ ಇದೇ ರೀತಿ ಕಳೆದ ವಾರ ಇದ್ದಿದ್ರೆ ಸೊ ಅವರು ಬಹುಶಃ ಬಾಟಮ್ 2ಗೆ ಹೋಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಇವಾಗ ಸ್ವಲ್ಪ ಅವರು ಗೇಮ್ ಅನ್ನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅನಂತರದಲ್ಲಿ ಕ್ಯಾಪ್ಟನ್ ಮಾಳು ಅವರು ಆಲ್ಮೋಸ್ಟ್ ಒಳ್ಳೆ ಡಿಸಿಷನ್ ನ ತಗೊಳ್ತಾ ಇದ್ದಾರೆ. ಬಟ್ ಅದು ಆಲ್ಮೋಸ್ಟ್ ಅವ್ರು ತಗೊಳ್ತಿರುವಂತಹ ಡಿಸಿಷನ್, ಕೆಲವೊಂದು ಡಿಸಿಷನ್ ಏನಾಗುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಕೂಡ ಬೇಕಾಗುವ ರೀತಿ ಇರೋದಿಲ್ಲ. ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಕೂಡ ಇದ್ದಾರೆ. ಸೊ ಇದು ಕೆಲವೊಂದು ಕಡೆ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಅನಂತರದಲ್ಲಿ ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಬಿಗ್ ಬಾಸ್ ಮನೆಯಲ್ಲಿ ಕಸ, ಸಗಣಿ, ವಾಟರ್ ಈ ರೀತಿಯಾಗಿ ನಾವು ನಾಮಿನೇಷನ್ ಕಿಚ್ಚು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ನಾಮಿನೇಷನ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕಳೆದ 1-2 ವಾರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ರಾಶಿಕಾ ಅವರ ವಾಯ್ಸ್ ಯಾಕೋ ಇರಿಟೇಷನ್ ಆಗ್ತಾ ಇದೆ. ಬೇಕಂತಲೇ ಕಿರಿಸ್ತಾರೆ, ಬೇಕಂತಲೇ ಜಗಳ ಮಾಡ್ತಾರೆ, ಬೇಕಂತಲೇ ಗಲಾಟೆ ಮಾಡ್ತಾರೆ. ನೆನೆ ಧ್ರುವಂತ್ ಅವ್ರ ಹತ್ರ ಹೋಗಿ ಜಗಳ ಮಾಡ್ತಾ ಇದ್ರು. ಇಲ್ಲಿ ಕಾವ್ಯ ಅವರು ಒಂದು ಕೆಲಸ ಮಾಡ್ತಾರೆ, ಅವ್ರ ಜೊತೆ ಶೇರ್ ಮಾಡ್ಕೊಂಡಿರಂತ ಒಂದಷ್ಟು ವಿಚಾರವನ್ನ ಹೋಗಿ ರಾಶಿಕಾಗೆ ಹೇಳಿರ್ತಾರೆ. ಧ್ರುವಂತ್ ಕೇಳ್ತಾರೆ, ರಾಶಿಕಾ ಅವರು ಧ್ರುವಂತ್ ಅವ್ರ ಹತ್ರ ಕೇಳ್ತಾರೆ, ಯಾಕೆ ಈ ರೀತಿ ಹೇಳಿದ್ರಿ ನನ್ಗೆ ಅಂತ. ಸೊ ಎಲ್ಲ ಒಂದ್ ಕಡೆ ಧ್ರುವಂತ್ ಅವ್ರನ್ನ ಹಾಗೆ ಅಶ್ವಿನಿ ಅವ್ರನ್ನ ಬೇಕಂತಲೇ ಎತ್ಕಟ್ಟುವಂತಹ ಕೆಲಸ ಮಾಡ್ತಾ ಇದಾರೆ ಮನೆಯವರು. ತಾವು ಸೇಫ್ ಆಗಿ ಗೇಮ್ ಅನ್ನ ಆಡ್ಕೊಂಡು ಬಂದು ಇವ್ರನ್ನ ಬೇಕಂತಲೇ ಎತ್ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಇಲ್ಲಿ ರಕ್ಷಿತಾ, ಗಿಲ್ಲಿ, ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಈ 4 ಜನನ್ನ ಇವ್ರನ್ನ ಪಾಸಿಟಿವ್ ಆಗಿ ತೋರಿಸ್ತಾ ಇದಾರೆ, ಇಬ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ. ಬೇಕಂತ ಏನಾದ್ರು ಎತ್ಕಟ್ಟುವಂತಹ ಕೆಲಸ ಮಾಡ್ತಾ ಇದಾರ ಏನೋ ಗೊತ್ತಾಗ್ತಾ ಇಲ್ಲ. ಯಾರು ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ. ಈ ವಾರ ಬಂದಂಗೆ ಮುಂದಿನ ವಾರ ಹಾಗೆ ಈ ವಾರದಲ್ಲಿ ಮನೆಯವರ ನಿಜವಾದಂತಹ ಮುಖವಾಡಗಳು, ನಿಜವಾದಂತಹ ಮುಖ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಧ್ರುವಂತ್ ಅವ್ರನ್ನ
ಬೇಕಂತಲೇ ಕೆರಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತಾನು ನಾಮಿನೇಟ್ ಆಗ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತು, ನನ್ನ ಯಾರು ಕೂಡ ಇಷ್ಟಪಟ್ಟಿಲ್ಲ ಅಂತ ಗೊತ್ತು, ನಾನು ಯಾರು ಲೈಕ್ ಮಾಡ್ತಿಲ್ಲ ಮನೆಯವರು ಅಂತ ಗೊತ್ತು, ಆದ್ರೂ ಕೂಡ ಸಿಂಗಲ್ ಆಗಿ ಗೇಮ್ ಆಡ್ತಿರೋದು ಅಲ್ಲಿ ಧ್ರುವಂತ್ ಅವರು ಅಂತಾನೆ ಹೇಳ್ಬೋದು. ಕಾವ್ಯ ಅಂತಂದ್ರೆ ಗಿಲ್ಲಿ ಅವ್ರ ಜೊತೆಗೆ ಇರ್ತಾರೆ, ಹಾಗೆ ರಾಶಿಕಾ ಸೂರಜ್ ಜೊತೆಗೆ ಇರ್ತಾರೆ, ಅಶ್ವಿನಿ ಅವರು ಅವ್ರದೇ ಒಂದು ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಹೀಗೆ ರಕ್ಷಿತಾ ಅವರು ಕೂಡ ಅವರು ಇಂಡಿವಿಜುವಲ್ ಗೇಮ್ ಅಂದ್ರೆ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ಬಟ್ ಧ್ರುವಂತ್ ಅಂತ ಬಂದಾಗ ಧ್ರುವಂತ್ ಜೊತೆಗೆ ಯಾರು ಕೂಡ ಚೆನ್ನಾಗಿಲ್ಲ. ಸೊ ಈ ಒಂದು ರೀಸನ್ ಇಂದ ಧ್ರುವಂತನ ಇನ್ನೂ ಕೂಡ ಕೆರಳಿಸುವಂತಹ ಕೆಲಸ ಏನಾದ್ರು ಆಗ್ತಾ ಇದೆಯಾ, ಬೇಕಂತ ಇವರು ಮಾಡ್ತಾ ಇದಾರೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಆ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಹೋಗುತ್ತೆ. ಅನಂತರದಲ್ಲಿ ಇವತ್ತಿನ ಪ್ರೊಮೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ಜನ ಸುದ್ದಿ ಅವರಿಗೆ ಸಗಣಿ ಹಾಕೋದಿರಬಹುದು ಅಥವಾ ಕಸ ಹಾಕೋದಿರ್ಬೋದು, ರಾಶಿಕಾಗೆ ಮಾಡೋರು ಕಸ ಹಾಕ್ತಾರೆ. ಸೊ ಇದರಲ್ಲಿ ನಿಜವಾದಂತಹ ಎಲಿಮಿನೇಷನ್ ಕಿಚ್ಚು ಗೊತ್ತಾಗುತ್ತೆ, ನಾಮಿನೇಷನ್ ಕಿಚ್ಚು ಗೊತ್ತಾಗುತ್ತೆ. ನಾನ್ ಕಸನ ನನಗೆ ಪ್ರಾಪರ್ ರೀಸನ್ ಬೇಕು ಅಂತೇಳಿ ರಾಶಿಕಾ ಅವರು ಜಗಳ ಮಾಡೋದಿರಬಹುದು. ಸೊ ಇದನ್ನೆಲ್ಲ ನೋಡ್ತಾ ಬಂದಾಗ ಇವ್ರಿಗಿನ್ನೂ ಕೂಡ ಗೇಮ್ ಏನು ಅಂತ ಅರ್ಥನೇ ಆಗಿಲ್ವಾ ಹಾಗಾದ್ರೆ? ಯಾಕಪ್ಪ ಬಂದಂತಹ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಒಂದು ಅಗ್ರೆಸಿವ್ ಆಗಿರುವಂತಹ ಗೇಮ್ ಆಡ್ತಾ ಇದ್ರು. ಬಟ್ ಬರ್ತಾ ಬರ್ತಾ ಯಾಕೆ ಅವ್ರು ಸೈಲೆಂಟ್ ಆಗಿ ಹೋಗ್ಬಿಟ್ರು? ಮನೆಯಲ್ಲಿ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಆ ಜವಾಬ್ದಾರಿಗಳನ್ನ ಎಲ್ಲರೂ ಕೂಡ ನಿಭಾಯಿಸ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಅದೇ ಒಂದು ರೀಸನ್ಗೆ ಸುದಿಯಾಗೆ ಮಾಳು ಅವರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಆ ರೀತಿ ಸಿಚುವೇಶನ್ ಬಿಗ್ ಬಾಸ್ ಏನ್ ಕ್ರಿಯೇಟ್ ಮಾಡಿದ್ದಾರೆ, ಜಗಳ ಆಡ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ರಾಶಿಕಾ ಅವರ ಧ್ವನಿ ಅಲ್ಲಿರುವಂತವ್ರಿಗೆ ಮಾತ್ರವಲ್ಲದೆ ಬಿಗ್ ಬಾಸ್ ನೋಡುವಂತವ್ರಿಗೂ ಕೂಡ ಆಫ್ ಮಾಡ್ಬಿಡೋಣ ಕಣಪ್ಪ, ಒಳ್ಳೆ ಇರಿಟೇಷನ್ ಆಗ್ತಿದ್ಯಲ್ವಾ ಇವ್ರ ವಾಯ್ಸ್ ಅನ್ನೋ ರೀತಿಯಲ್ಲಿ ವ್ಯಕ್ತವಾಗ್ತದೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ರಾಶಿಕಾ ಗ್ರಾಫ್ ಇನ್ನೂ ಕೂಡ ಚೆನ್ನಾಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಸ್ಟಾರ್ಟಿಂಗ್ ಡೇಸ್ ಇಂದ ಅವ್ರು ಆ ರೀತಿ ಇರ್ಲಿಲ್ಲ. ಬಟ್ ಕಳೆದ ಒಂದು ಸೂರಜ್ ಅವರು ಬಂದ ನಂತರದಲ್ಲಿ ಇದೆಲ್ಲ ಒಂದಷ್ಟು ಜಾಸ್ತಿ ಆಗಿರುವಂತದ್ದು. ಸೊ ಇದೆಲ್ಲ ಕಡಿಮೆ ಮಾಡ್ಕೊಂಡ್ರೆ ರಾಶಿಕಾ ಗ್ರಾಫ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಯಾರಿಗೆ ಸಗಣಿ ಹಾಕ್ತಾರೆ, ಯಾರಿಗೆ ಕಸ ಹಾಕ್ತಾರೆ, ಯಾರಿಗೆ ನೀರ್ ಹಾಕ್ತಾರೆ, ಎಲ್ಲದನ್ನು ಕೂಡ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.